ನಮ್ಮ ಜೀವಮಾನ, ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ. ಅವರೆಲ್ಲ ಹೇಳ್ಕೊತಾರೆ, ಒಂದ್ಸತಿ ಬೇಜಾರಾಗ್ಬಿಡತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಕೆಲವ್ರಿಗೆ ಅಲ್ಲೇ ಇರಬೇಕು ಅಂತ. ಇವ್ರ ಸುತ್ತ ಹೆಂಗಿದೆ ಅಂದರೆ ಮನೆಯಲ್ಲಿ ಇವ್ರಿಗೆ ಒಂದೊಂದು ಎಕರೆ ಜಾಗನೂ ಇಲ್ಲ, ಪುಟ್ಟು ಮನೆಗಳಿದೆ. ಪಕ್ಕದಲ್ಲೇ ಎನಿ ಟೈಮ್ ಹುಲಿನೂ ಬರ್ಬೋದು, ಎದುರುಗಡೆ ಆನೆನೂ ಬರ್ಬೋದು. ನಾವಿದ್ದಾಗಲೇ ಒಂದ್ಸರಿ ಆನೆ ಬಂದು ಹೋಯ್ತು. ಆ ಥರ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ. ಇವ್ರ ಕತೆ ಕೇಳೋಕ್ಕೆ ಬೇಜಾರಾಗುತ್ತೆ ನಮಗೆ. ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡಿನಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗುತ್ತೆ ಅದು. ಸೊ ಹಾಗಾಗಿ ತುಂಬ ಒಳ್ಳೆ ಲೀಡರ್ಸ್ ಇವರು. ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತರೆಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಾದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡುವಂಥ ಆಸೆ ಇದೆ. ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ. ನೋಡೋಣ, ದೇವ್ರ ದಯೆ ಆಗಲಿ. ತಗೊಳ್ಳಿ ಮೈ ಎಲ್ಲ ಅರ್ಧ ಆಡಮ್ಮ. ಓಕೆ, ಎಲ್ಲ ಅರ್ಧ. ಹಲೋ ಹಲೋ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಅಜ್ಜನ ಮರ ತಳಲೆ ಅಜ್ಜಯನ ಜಮ್ಮ ಪಾಳೆ. ಅಜ್ಜನ ಮರ ತಳಲೆ ಅಜ್ಜಯನ ಜಮ್ಮ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಅಜ್ಜನ ಮರ ತಳಲೆ ಅಜ್ಜಯನ ಜಮ್ಮ ಪಾಳೆ. ಅಜ್ಜನ ಮರ ತಳಲೆ ಅಜ್ಜಯನ ಜಮ್ಮ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಈ ಹಂಬುಲೆ ನಂಗ ಹೊರದವರು, ಈ ಮಾರಾಗೆ ನಂಗ ಹತ್ತವರು. ಈ ಮಾರಾಗೆ ನಂಗ ಹತ್ತವರು, ಈ ಹಂಬುಲೆ ನಂಗ ಹೊರದವರು. ಈ ಹಂಬುಲೆ ನಂಗ ಹೊರದವರು, ಈ ಮಾರಾಗೆ ನಂಗ ಹತ್ತವರು. ಈ ಮಾರಾಗೆ ನಂಗ ಹತ್ತವರು, ಈ ಹಂಬುಲೆ ನಂಗ ಹೊರದವರು. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಕಟ್ಟೆ ಬುಡಾಲು ನಂಗ ಪಾಳೆ, ಮರದ ಬುಡಾಲು ನಂಗ ಪಾಳೆ. ಅಜ್ಜನ ಮರ ತಳುಲೆ ಅಜ್ಜಯನ ಜಮ್ಮ ಪಾಳೆ. ಅಜ್ಜಯನ ಜಮ್ಮ ಪಾಳೆ, ಅಜ್ಜಯನ ಜಮ್ಮ ಪಾಳೆ. ಆಕ್ಚುಲಿ ತುಂಬಾ ನೋವಿನ ಗೀತೆ. ಈ ಬುಡದಲ್ಲಿ ಬದುಕೋರು ನಾವು, ಮರದ ಸಂದಿಯಲ್ಲಿ ಬದುಕೋರು ನಾವು, ಅದೇ ನಮ್ಮ ಪಾಡು ಅನ್ನೋದು. ಅದು ನೋಡಿ ಕೇಳಿಸ್ಕೊಳಕ್ಕೆ ಎಷ್ಟು ಇಂಪು ಅನ್ಸುತ್ತೆ. ಅವಾಗ ಅವ್ರ ನೋವಿರುತ್ತೆ ಯಾವಾಗ್ಲೂ. ಎಸ್ ಆಡಪ್ಪ. ತಲೆಲು ಜೊಂಟು ಕಟ್ಟಿ ಕಿವಿಲ್ ವಾಲೆಯಾಕಿ, ತಲೆಲು ಜೊಂಟು ಕಟ್ಟಿ ಕಿವಿಲ್ ವಾಲೆಯಾಕಿ. ಹಣ್ಣುಗಲ್ಲ ಗಂಡುಗಲ್ಲ ಹಾತಾರ ತಿರುಗಿತಾರಲ್ಲ. ಓ ಗಂಡು ಮಕ, ಓ ಹಣ್ಣು ಮಕ, ಓ ಗಂಡು ಮಕ, ಓ ಹಣ್ಣು ಮಕ. ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೋತಾರೆ. ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊಚ್ಚಿದ್ದಾರೆ. ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೋತಾರೆ. ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊಚ್ಚಿದ್ದಾರೆ. ಈಗಿನ ಕಾಲ ಹಣ್ಣು ಮಕ ಕಣ್ಣೆ ಕದ್ದು ಕೂಡಲೇ ಒಟ್ಟಡಿತಾರಲ್ಲ. ಓ ಗಂಡು ಮಕ, ಓ ಹಣ್ಣು ಮಕ, ಓ ಗಂಡು ಮಕ, ಓ ಹಣ್ಣು ಮಕ. ಈಗಿನ ಕಾಲ ಹಣ್ಣು ಮಕ ಹಬ್ಬ ಮತ್ತು ಕಳ್ಳದಿಲೆ. ಆಗಿನ ಕಾಲ ಹಣ್ಣು ಮಕ ಹಬ್ಬ ಮತ್ತು ಕಳಿತಿದ್ದಾರೆ. ಈಗಿನ ಕಾಲ ಗಂಡು ಮಕ ಹಬ್ಬ ಮತ್ತು ಕಳ್ಳದಿಲೆ. ಆಗಿನ ಕಾಲ ಗಂಡು ಮಕ ಅಪ್ಪನ ಮತ್ತು ಕಳಿತಿದ್ದಾರೆ. ಈಗಿನ ಕಾಲ ಮಕ್ಕ ಗಣೆ
ಬಿಡ್ತಾರಲ್ಲ ಓ ಗಂಡು ಮಗ ಓ ಹಣ್ಣು ಮಗ ಓ ಗಂಡು ಮಗ ಓ ಹಣ್ಣು ಮಗ ತಲೆಂದು ಜುಂಟು ಕಟ್ಟಿ ಕಿವಿಲು ವಾಲೆಯಾಕಿ ತಲೆಂದು ಜುಂಟು ಕಟ್ಟಿ ಕಿವಿಲು ವಾಲೆಯಾಕಿ ಹೆಣ್ಣುಗಲ್ಲ ಗಂಡುಗಲ್ಲ ಹಾತಾರ ತಿರುಗಿತಾರಲ್ಲ ಓ ಗಂಡು ಮಗ ಓ ಹಣ್ಣು ಮಗ ಓ ಗಂಡು ಮಗ ಓ ಹಣ್ಣು ಮಗ. ಥ್ಯಾಂಕ್ ಯು. ನೋಡು ನೀನು ಇಷ್ಟು ಚೆನ್ನಾಗಿ ಬಂದಿದ್ಯಾ. ಮೊನ್ನೆ ಒಬ್ರು ಪ್ಯಾಂಟು ಅರ್ಧ ಚಡ್ಡಿ ಕಾಣಂಗೆ ಒಂದು ಬನೀನ್ ಹಾಕೊಂಡ್ಬಂದು ಕೋಟ್ಯಾಂತರ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು. ನೋಡಿ ಹೆಂಗಿದೆ ಟ್ರೈಬ್ ಲಕ್ಷಣ ಹೆಂಗಿದೆ, ಇನ್ನೊಬ್ರದ್ದು ಹೆಂಗಿದೆ. ಅದಕ್ಕೆಲ್ಲ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ. ಬಂದ 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 ಅಂದರೆ ಪ್ಯಾಂಟಿನ ಕೆಳಗಡೆ ಚಡ್ಡಿ ಹಾಕ್ಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ಕರ್ನಾಟಕದ ನೋವಿನ ಕತೆ. ಇದನ್ನೇ ಅಲ್ಲೇ ಆಡಿದ್ರೆ ಆ ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನ್ಯೂಸ್ ಆಗ್ಬಿಟ್ರೆ ಅದು ಓ ವಾಟ್ ನ್ಯೂ ಲ್ಯಾಂಗ್ವೇಜ್ ಇಸ್ ದಿಸ್ ಅಂತ ಇಷ್ಟೇ. ಎಸ್ ಎನಿಥಿಂಗ್